ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬರಬೇಕು ಅಂದರೆ ಇಷ್ಟು ರೂಲ್ಸ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಆ ರೂಲ್ಸ್ ಏನು ಅಂತ ಹೇಳ್ತೀನಿ, ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಎಲ್ಲ ಕಡೆ ಪ್ರಾಬ್ಲಮ್ ಆಗಿದೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಮಗೆ ಬರ್ತಾ ಇಲ್ಲ, ನಮಗೆ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಇವಾಗ ಹೊಸದಾಗಿ ಈ ರೂಲ್ಸ್ನ ಮಾಡಿದ್ದಾರೆ. ಇದನ್ನು ಚಾಚು ತಪ್ಪದೆ ನಾವು ಮಾಡಬೇಕಾಗುತ್ತೆ. ಏನಂತಂದರೆ ತುಂಬ ಜನ ಟ್ಯಾಕ್ಸ್ ಪೇಯರ್ ಇರ್ತಾರೆ, ಅಂದರೆ GST ಪೇಯರ್ ಇರ್ತಾರೆ, ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿರ್ತಾರೆ. ಮನೆಯಲ್ಲಿ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಗಂಡ ಆಗಿರ್ಬೋದು, ಅಥವಾ ಸ್ವತಃ ಹೆಣ್ಮಕ್ಳೇ ಆಗಿರ್ಬೋದು. ಅವರು ಗೌರ್ಮೆಂಟ್ ಕೆಲಸದಾಗಿರ್ತಾರೆ. ಆದರೆ ಏನೋ ಇಲ್ಲಿಗಲಾಗಿ ಒಂದು ಡಾಕ್ಯುಮೆಂಟ್ನ ಮಾಡಿಬಿಟ್ಟು ಅವರು ಅಪ್ಲೈನ ಮಾಡಿಬಿಡ್ತಾರೆ. ಆಗ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸರ್ಕಾರ ಅಷ್ಟೊಂದೇನು ನೋಡೋದಕ್ಕೆ ಹೋಗಿರೋದಿಲ್ಲ. ಸ್ಟಾರ್ಟಿಂಗು ಎಲ್ರಿಗೂ ಕೂಡ ಹಣನ ಕಳಿಸ್ಬೇಕು, ನಾವು ಗ್ಯಾರಂಟಿ ಯೋಜನೆನ ಮಾಡಿದ್ದೀವಿ, ಅದಕ್ಕೋಸ್ಕರ ಎಲ್ರಿಗೂ ಕೂಡ ಒಂದು 2,000 ರುಗಳನ್ನು ಹಾಕಬೇಕು ಅಂತ ಹೇಳಿ ಸಡನ್ನಾಗಿ ಏನು ಕೂಡ ವೆರಿಫಿಕೇಷನ್ ಮಾಡದೆ ತೊಗೊಂಬಿಡ್ತು. ಅಂದರೆ GST ಪೇಯರ್ಸ್ನ ತೊಗೊಂಬಿಡ್ತು. ಈಗ ಅವ್ರಿಗೂ ಕೂಡ ಹಣ ಹೋಗ್ತಿದೆ. ಅವ್ರಿಗೆ ಅವಶ್ಯಕತೆ ಇಲ್ಲ, ಬಡವರಿಗೆ ಇದು ಬೇಕಾಗಿರೋದು. ಯಾರಿಗೆ ಈ ಒಂದು ಹಣದ ಉಪಯೋಗದಿಂದ ಅವರು ದಿನನಿತ್ಯ ಜೀವನವನ್ನು ನಡೆಸಬೇಕು ಅಂಥವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ತುಂಬ ಕಡೆಯಿಂದ ಆರೋಪನ ಮಾಡ್ತಾ ಇದ್ದಾರೆ. ಅದರಿಂದ ಸರ್ಕಾರದವರು ನಾವು GST ಪೇಯರ್ಸ್ನ ಹುಡುಕ್ತಾ ಇದ್ದೀವಿ, ಎಲ್ಲೋ ಪೋಲ್ ಆಗ್ತಿದೆ ನಮ್ಮ ಹಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರಿಂದ GST ಪೇಯರ್ನ ನಾವು ತೆಗಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಎರಡನೆಯದಾಗಿ ತುಂಬ ಶ್ರೀಮಂತರಿರ್ತಾರೆ, ಇಲ್ಲಿಗಲಾಗಿ ಏನು ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಅಂದರೆ ಸ್ಟಾರ್ಟಿಂಗ್ APL ಮತ್ತು BPL ಇಬ್ಬರಿಗೂ ಕೂಡ ಈ ಒಂದು ಹಣ ಅನ್ನೋದು ಬರ್ತಿತ್ತು. ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನೋದು ಇಬ್ಬರಿಗೂ ಕೂಡ ಬರ್ತಿತ್ತು, ಏನೇ ಆಗಿರಲಿ. ತುಂಬ ಜನರಿಗೆ APL ಕಾರ್ಡ್ ಅವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗಳು ಬರ್ತಾ ಇದೆ. ಸರ್ಕಾರದ ಒಂದು ಏನು ಗೃಹಜ್ಯೋತಿ ಯೋಜನೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಇವಾಗ ಎಲ್ಲದೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಎಲ್ಲದೂ ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತ ನಿರ್ಧಾರಗಳನ್ನ ತೊಗೊಳ್ತಾ ಇದ್ದಾರೆ. ಯಾಕಂದರೆ ತುಂಬ ಹಣ ಇಲ್ಲೇ ಪೋಲಾಗ್ತಿದೆ. ಅವ್ರಿಗೆ ಅವಶ್ಯಕತೆ ಇಲ್ಲ, ಅವರು ಶ್ರೀಮಂತರಿದ್ದಾರೆ, ಅವರಿಗೆ ತೊಗೊಂಡು ಹೋಗೋಷ್ಟು ಶಕ್ತಿ ಇದೆ, ಫ್ರೀ ಬಸ್ಸಲ್ಲಿ ಬೇಕಾಗೇ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಅವ್ರನ್ನ ತೆಗ್ದಾಕ್ತೀವಿ ಅನ್ನೋ ನಿರ್ಧಾರವನ್ನು ತಗೊಂಡಿದ್ದಾರೆ ಸರ್ಕಾರದವರು. ಆದ್ದರಿಂದ ಬೇಡ, ಏನು GST ಪೇ ಮಾಡೋರ್ಗೂ ಬೇಡ, ಯಾವುದೇ ಸ್ಕೀಮ್ ಬೇಡ, ಗೃಹಜ್ಯೋತಿನೂ ಬೇಡ, ಗೃಹಲಕ್ಷ್ಮಿನೂ ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಮೆಜಾರಿಟಿ ಈ ಒಂದು ಸರ್ಕಾರ ಇಷ್ಟನ್ನು ಹಣವನ್ನು ಪಡ್ಕೊಬೇಕು ಅಂದರೆ ಜನಗಳ ಮೇಲೆ ಹಾಕಬೇಕು. ನಾವೇ ಟ್ಯಾಕ್ಸ್ ಪೇನ ಮಾಡಬೇಕಾಗುತ್ತೆ. ಆದರೆ ತುಂಬ ಹಣ ಬೇಕಾಗುತ್ತೆ, ವರ್ಷಕ್ಕೆ ತಿಂಗಳಿಗೆ ಎಷ್ಟೋ ಕೋಟಿಗಳು ಬೇಕಾಗುತ್ತೆ. ಗೃಹಜ್ಯೋತಿಯಿಂದಲೂ ಕೂಡ ಎಷ್ಟೋ ಜನ ಫ್ರೀಯಾಗಿ ಈಗ ಕರೆಂಟ್ ಯೂಸ್ ಮಾಡ್ತಾ ಇದ್ದಾರೆ, ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಿದ್ದಾರಲ್ಲ, ಅದನ್ನೆಲ್ಲದೂ ಕೂಡ ನಾವು ನಿಗಾ ವಹಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ತುಂಬ ಟೈಮ್ ತೊಗೊತಾ ಇದ್ದೀವಿ. ಎಲ್ಲದೂ ಕೂಡ ಚೆಕ್ ಮಾಡೋದಕ್ಕೆ ಏನೇನು ಎಷ್ಟು ಜನಗಳಿಗೆ ಹೋಗ್ತಾ ಇದೆ, ಅವರಿಗೆಲ್ಲರೂ ಕೂಡ ಕಡು ಬಡವರ ಅಥವಾ ಬಡವರ ಅಥವಾ ತುಂಬ ಶ್ರೀಮಂತ ವರ್ಗಕ್ಕೆ ಸೇರಿದವರ, ಅದನ್ನೆಲ್ಲದೂ ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ನಮಗೆ ಈ ಒಂದು 11ನೇ ಕಂತಿನ ಹಣ ನಿಮಗೆ ಬಂದು ಸೇರೋದಕ್ಕೆ ಆಗ್ತಿಲ್ಲ, ಸ್ವಲ್ಪ ಟೈಮ್ ಹಿಡಿತಾ ಇದೆ ಅಂತ ಹೇಳಿ ನಮಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ. ಈ ಒಂದು 11ನೇ ಕಂತಿನ ಹಣ ಬಂದು ಸೇರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು. ಒಂದು ಪಿನ್ ಟು ಪಾಯಿಂಟ್ ನೀವೇನಾದರೂ ತಪ್ಪಾಗಿ ಮಾಹಿತಿ ಕೊಟ್ಟು ನೀವು ಕೂಡ APL ಕಾರ್ಡ್ ಏನಾದ್ರು ಇಟ್ಕೊಂಡಿದ್ದು ನೀವು ಈ ಒಂದು ಯೋಜನೆನ ಪಡ್ಕೊಂಡಿದ್ರೆ ನಿಮಗೆ ಕ್ಯಾನ್ಸಲ್ ಮಾಡುತ್ತೆ. ಸದ್ಯ ಮಟ್ಟದಲ್ಲಿ ಆದರೂ ಕೂಡ ಒಂದು 13ನೇ ಕಂತು, 12ನೇ ಕಂತು ಅಲ್ಲಿ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ ಒಂದು 7ನೇ ಕಂತು, 8ನೇ ಕಂತಿನ ಹಣ ಬಂದಿರಲ್ಲ. ಯಾವುದೋ ಒಂದು ಫಸ್ಟ್ ಕಂತು, 2ನೇ ಕಂತು ಬಂದಿರುತ್ತೆ, ಈ ಮಿಕ್ಕಿದೆಲ್ಲ ಹೋಲ್ಡ್ ಆಗಿರುತ್ತೆ. ಅದು ಬಂದಿರಲ್ಲ ಅಂತಂದರೆ ನೀವು ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ. ಏನಾಗಿದ್ರೂ ಕೂಡ ನಮಗೆ ಬಂದೇ ಇಲ್ಲ ಅಂದ್ಕೊಂಡಿರ್ತೀರಲ್ಲ, ಅದನ್ನೆಲ್ಲ ಕೂಡ ಸರಿ ಮಾಡ್ತಾ ಇದ್ದಾರಂತೆ ಸರ್ಕಾರದವರು. ಅದನ್ನೆಲ್ಲ ಕೂಡ ವೆರಿಫಿಕೇಷನ್ನ ಮಾಡ್ತಾ ಇದ್ದಾರಂತೆ. ಎಲ್ಲರಿಗೂ ಕೂಡ ಹೋಗೋ ಅನ್ನೋ ದೃಷ್ಟಿಯಿಂದ ಯಾರ್ಯಾರಿಗೆ ಇನ್ನೂ ಕೂಡ ಬ್ಯಾಂಕಲ್ಲಿ ಹೋಲ್ಡ್ ಆಗಿದೆ, ಸರ್ಕಾರದಲ್ಲಿ ಹೋಲ್ಡ್ ಆಗಿರುತ್ತಲ್ಲ, ಇಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಅಂದರೂ ಕೂಡ ಹೋಲ್ಡ್ ಆಗಿರುತ್ತೆ. ಸ್ವಲ್ಪ ಜನಕ್ಕೆ ನಾವು ಕೇಳಿದ್ದೀವಿ. ಅಂಥವರಿಗೆ ಚೆಕ್ ಮಾಡಿ ವೆರಿಫಿಕೇಷನ್ನ ಮಾಡಿ ಪ್ರತಿಯೊಬ್ಬರು ಕೂಡ ಒಂದೇ ಸಲ ಎಲ್ರಿಗೂ ಕೂಡ ಕಳಿಸೋ ಹಾಗೆ ಈ ಒಂದು 11ನೇ ಕಂತಿನಲ್ಲಿ ಅವರು ರೆಡಿ ಮಾಡ್ಕೊತಿದ್ದಾರೆ ಅಂತ. ಯಾರೂ ಕೂಡ ಪ್ರಶ್ನೆ ಮಾಡೋ ರೀತಿಯಲ್ಲಿ ಅವರು ರೆಡಿ ಮಾಡ್ಕೊತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ನೀವ್ಯಾರೂ ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಬಂದು ತಿಳಿಸುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತುಂಬ ಸ್ಟ್ರಿಕ್ಟಾಗಿ ಎಲ್ರಿಗೂ ಕೂಡ ಆಫೀಸರ್ಸ್ಗೆ ಹೇಳಿದಾರಂತೆ, ಯಾವುದೇ ರೀತಿ ತಪ್ಪು ನಡಿಬಾರ್ದು. ನಮಗೆ ಒಂದು ದೊಡ್ಡ ಜನಗಳು ನಮ್ಮ ಮೇಲೆ ಭರವಸೆನ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕರೆಕ್ಟಾಗಿ ಕೆಲಸಗಳನ್ನ ಮಾಡಿ, ಎಲ್ರಿಗೂ ವೆರಿಫಿಕೇಷನ್ನ ಕರೆಕ್ಟಾಗಿ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದಾರಂತೆ ಸ್ನೇಹಿತರೆ.
ನೋಡಿ ಇದೇ ರೀತಿಯ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.